ಸೊ ನೀವು ಲಿಂಗಪ್ಪ, ಅವ್ರ ಗೌರಮ್ಮ, ಮಕ್ಕಳು ಗಣಿ ಸುಬ್ಬು. ಊರು ಕೈಲಾಸವ? ಏನು ನಿಮ್ಗೆ ನೀವೇ ಪಾರ್ವತಿ ಪರಮೇಶ್ವರ ಅನ್ಕೊಂಡಿರಿ ಹೆಂಗೆ? ಕಾಶಿ ಅವ್ರೆ, ಏನ್ರಿ ಮಾಡ್ತಾ ಇದೀರಾ ನೀವು? ಶೂರ್, ಸುಮ್ಮನೆ ಆಯ್ಕಣಿ ಮಾರ್ರೆ, ನಾನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೆ. ಎಲ್ಲೇ ನಿಮ್ಮ ಆಧಾರ್ ಕಾರ್ಡ್, ವೋಟರ್ ಐ ಡಿ ತೆಗೀನಿ. ಮಕ್ಕಳಿಗಿನ್ನೂ ಏಜ್ ಆಗಿಲ್ಲ, ಆದ್ರೂ ಆಧಾರ್ ಅಂತೂ ಇದ್ದೇ ಇರುತ್ತಲ್ದ. ನಿಮ್ಮ 4 ಜನರದ್ದು ಆಧಾರ್ ಕಾರ್ಡ್ ಕೊಡಿ. ಏನಮ್ಮ, ನಿನ್ ಗಂಡ ಆಧಾರ್ ಕೇಳಿದ್ರೆ ಸುಮ್ನೆ ನಿಂತಿದ್ದಾರೆ? ನಿನ್ನ ಹತ್ರನೂ ಇಲ್ವಾ? ಇದನ್ನೆಲ್ಲ ಮೊದ್ಲೇ ಮಾಡಿಸ್ಕೋಬೇಕು. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿನಗೆ 2,000 ರೂಪಾಯಿ ಸಿಗುತ್ತೆ, ಗೊತ್ತಾಯ್ತಾ? ಹೌದು, ಬಸ್ಸಲ್ಲಿ ಫ್ರೀ, ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ನಮ್ಮನೆ ಕರೆಂಟ್ ಬಿಲ್ಲು 0 ಬಂದಿದೆ. ಅದಕ್ಕೆ ನೀವಿಬ್ರು ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳಿ. ಬಿಟ್ರೆ ಇನ್ನು ಏನೇನ್ ಕೇಳ್ತಾರೋ. ಈ ಕಾಶಿ ಅವರೇ, ದಯವಿಟ್ಟು ನಿಮ್ಮ ಇಂಟ್ರಾಗೇಷನ್ ಇಲ್ಲಿಗೆ ನಿಲ್ಸಿ. ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಸಾಕ್ಷಾತ್ ಲುಳುಲಾಯಿ 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 ಲುಳುಲಾಯಿ. ರೀ, ಶುರು ಮಾಡ್ಕೊಂಡ್ರ? ಅಯ್ಯೋ, ಈಗ್ಲೂ ಹಾಗೆ ಆಗ್ತಿದ್ಯಲ್ಲ, ಹೇಳಕ್ ಆಗ್ತಾ ಇಲ್ವೇ? ಬಾವಾ, ಅದೇನ್ ಹೇಳ್ತಿದ್ರೆ ಸ್ವಲ್ಪ ಬಿಡ್ಸಿ ಹೇಳಿ. ಸ್ವಲ್ಪ ಇರಮ್ಮ ಗೌರಿ, ಟ್ರೈ ಮಾಡ್ತೀನಿ. ಇವರು ನಮ್ಮ ಮನೆಗ್ ಬಂದಿರೋ ಸಾಕ್ಷಾತ್ ಲುಳುಲಾಯಿ 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 ಲುಳುಲಾಯಿ. ರೀ, ನನ್ನ ಹತ್ರನು ಇವ್ರು ಹೀಗೆ ಮಾತಾಡ್ತಿದ್ದಾರೆ. ಯಾರಾದ್ರೂ ಮನೆಗ್ ಬಂದ್ರೆ ಸಾಕು, ಇವ್ರದೊಂದು ಹೊಸ ಆಟ ಶುರು ಆಗ್ಬಿಡುತ್ತೆ. ಆಟ ಅಲ್ಲಾಗಿರಿ, ನಮ್ಮ ಜೀವನದ ಆಟ ಆಡಿಸೋ ಸೂತ್ರಧಾರ. ಮುಚ್ಚಿಬಾಯಿ, ಅದೇನದು ಸೂತ್ರಧಾರ? ಕಾಶಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾನಲ್ವಾ? ಕಾಶಿ, ಯು ಕ್ಯಾನ್ ಪ್ರೊಸೀಡ್. ಅಪ್ಪ ಲಿಂಗಪ್ಪ, ಅಮ್ಮ ಗೌರಮ್ಮ, ನಾನು ಎಷ್ಟು ಕೇಂದ್ರೂ ನೀವು ಆಧಾರ್ ಕಾರ್ಡು ತೋರಿಸ್ತಿಲ್ಲ, ವೋಟರ್ ಐ ಡಿನೂ ತೋರಿಸ್ತಿಲ್ಲ. ನೀವು ಭಾರತದ ಸತ್ಪ್ರಜೆಗಳು ಅಂದೇಳಿ ನಾ ಹ್ಯಾಂಗ್ ನಂಬೋದು? ನಾನೀಗ ನಿರಾಶ್ರಿತರ ಘಟಕಕ್ಕೆ ಫೋನ್ ಮಾಡ್ತೆ, ಅವ್ರು ಬಂದು ನಿಮ್ಮನ್ನು ಕರ್ಕೊಂಡು ಹೋದ್ರು. ಆಮೇಲೆ ಅಲ್ಲಿಂದ ನೀವು ಎಲ್ಲಿ ಬೇಕಾದ್ರೆ ಬೈನಿ. ಈ ಕಾಶಿ ಅವರೇ, ನಮ್ಮೆಲ್ಲರಿಗೂ ಆಶ್ರಯ ಕೊಟ್ಟಿರೋ ಆಶ್ರಯದಾತ, ಅನ್ನ ಕೊಡೋ ಅನ್ನಪೂರ್ಣೇಶ್ವರಿಗೆ ನಿರಾಶ್ರಿತರ ಘಟಕನ. ಕಾಶಿ, ನೋಡಿದ್ಯೇನೋ ರಿದಮ್ ಸರಿಯಾಗಿ ರೊಟ್ಟಿನ ಹ್ಯಾಕ್ ತಟ್ತಾ ಇದ್ದಾಳೆ. ನೋಡಕ್ಕೆ 2 ಕಣ್ಣು ಸಾಲದು. ನೀವು ಹಿಂಗೆ ಅನ್ಕೊಂಡೇ ಇರಿ, ಕಡಿಕೆ ಅವ್ರು ಎಂತ ಮಾಡಿ ಹೋತ್ರಂದಳಿ ಕಾಂಬಕ್ಕೆ 2 ಕಣ್ಣಲ್ಲ 4 ಕಣ್ಣಿದ್ರು ಸಾಕತ್ತಿಲ್ಲ. ಏನ್ ಮಾಡಿ ಹೋಗ್ತಾರೋ? ನಾನು ಆಗಲೇ ಹೇಳಿ ಯಜಮಾನ್ರೆ, ಈ ಹೊರಗಡೆಯಿಂದ ಬಂದವ್ರನ್ನ ನಂಬುಕಾಗ. ಈಗೇನೋ ರೊಟ್ಟಿ ತಟ್ತಾ ಇದ್ರು, ಅಡಿಗೆ ಅದೇ ರೊಟ್ಟಿಗೆ ನಿದ್ರಿ ಮಾತ್ರೆ ಹಾಕಿ ನಮ್ಗೆ ಕೊಡ್ತಾರೆ, ನಾವು ಅದನ್ನು ತಿನ್ನ. ಆಮೇಲೆ ಇನ್ನೆಂತ, ಕಣ್ಣು ಮುಚ್ಚಿ ತೆಗೋರೊಳಗೆ ಮನೆ ಎಲ್ಲ ಖಾಲಿ ಖಾಲಿ. ಹೇ, ನೋಡಿದ್ರೆ ಹಾಗೆ ಕಾಣಿಸಲ್ಲ ಕಣೋ. ನೋಡು ಎಷ್ಟು ಲಕ್ಷಣವಾಗಿದ್ದಾಳೆ. ಮುಖದಲ್ಲಿ ದೈವ ಕಳೆ ತಾಂಡವಾಡ್ತಾ ಇದೆ. ತಾಂಡವ ಆಡ್ತ. ಅಮ್ಮ ಗೌರಮ್ಮ, ಅಯ್ಯೋ ನೀವ್ಯಾಕಮ್ಮ ರೊಟ್ಟಿ ತಟ್ತಾ ಇದ್ದೀರಾ? ನೀವ್ ಹೀಗೆಲ್ಲ ಮಾಡ್ಬಾರ್ದಮ್ಮ, ತಪ್ಪಮ್ಮ. ನೋಡಿ ನಮ್ಮನೇಲಿ ಇಬ್ಬಿಬ್ರು ಹೆಂಗಸಿದ್ರೆ ಅವ್ರು ರೊಟ್ಟಿ ಮಾಡ್ತಾರೆ. ದಯವಿಟ್ಟು ಸುಮ್ಮನೆ ಇರಮ್ಮ, ದಯವಿಟ್ಟು. ನೋಡ್ತಿ ಅಕ್ಕ, ಬಾವನು ಅಡುಗೆ ಮಾಡೋದ್ ಬೇಡ ಅಂತ ಹೇಳ್ತಾ ಇದಾರೆ. ಎದಕ್ ಬ್ಯಾಡ್ ಅಂತೀರಿ? ನನ್ಗೇನ್ ತ್ರಾಸ ಆಗುದಿಲ್ರಿ. ನಾ ದಿನಕ್ಕ ಇಂತ ಎಷ್ಟ್ ರೊಟ್ಟಿ ಬಡಿತೇನೆ ಗೊತ್ತೇನ್ರಿ ಅಣ್ಣಾರ? ಅಣ್ಣಾರ? ಅಮ್ಮ, ನೀವು ನನ್ನನ್ನು ಅಣ್ಣ ಅಂತ ಕರಿತಾ ಇದ್ದೀರಾ? ಅಯ್ಯೋ, ತಪ್ಪು. ನೋಡಿಮ್ಮ, ನಿಮ್ಮ ಕೈಯಲ್ಲಿ ಅಡಿಗೆ ಮಾಡಿಸಿ ಊಟ ಮಾಡುವಂತ ದೊಡ್ಡ ವ್ಯಕ್ತಿಗಳಲ್ಲಮ್ಮ ನಾವು. ದಯವಿಟ್ಟು ನಿಮ್ದು ಅಮ್ಮಯ್ಯ ಅಂತೀನಿ, ದಯವಿಟ್ಟು ಇದೆಲ್ಲ ಮಾಡ್ಬಿಡಿ ಅಮ್ಮ. ಅಯ್ಯೋ ಸರ, ನೀವ್ ಯಾಕೆ ಕೈ ಮುಗಿಯಾಕತ್ತೀರಿ? ಆಕಿ ಕೆಲ್ಸನೇ ಅನ್ನ ಕೊಡೋದೈತಿ, ಮಾಡ್ಲಿ ಬಿಡ್ರಿ. ಒಂದ್ಸಲ ಆಕಿ ಕೈ ರುಚಿನ ನೋಡ್ರಲ್ಲ, ಎಷ್ಟ್ ಚಲೋ ಅಡಿಗೆ ಮಾಡ್ತಾಳ ಅಂತ ಗೊತ್ತಾಗ್ತೈತಿ. ಅಯ್ಯೋ ಭಗವಂತ, ದಯವಿಟ್ಟು ನನ್ನ ಸರ್ ಅಂತೆಲ್ಲ ಕರಿಬೇಡ. ಹಾಗೆ ಅಮ್ಮನಿಗೂ ಹೇಳು, ನನ್ನ ಅಣ್ಣ ಅಂತ ಕರಿತಾ ಇದಾರೆ, ನಂಗೆ ತುಂಬಾ ಮುಜುಗರ ಆಗ್ತಾ ಇದೆ. ಎಲ್ಲ ಯಾಕೆ ಮಾಡ್ತಾ ಇದ್ರಿ ನೀವು? ಓ ರೀ, ಏನಾಗಿದೆ ನಿಮ್ಗೆ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಅಯ್ಯೋ ಗಿರಿ, ಇದು ನಿನಗೆ ಅರ್ಥ ಆಗಲ್ಲ. ಅರ್ಥ ಆಗುವಾಗ ಹೇಳಕ್ಕೆ ನನಗ್ ಬರ್ತಾ ಇಲ್ಲ. ಬಾಯ್ ಬಿಟ್ರೆ ಆಗ್ತಾ ಇದೆ.
ಅನ್ನಪೂರ್ಣೇಶ್ವರಿ, ಜಗತ್ತಿಗೆ ಅನ್ನ ಕೊಡೋ ಅನ್ನಪೂರ್ಣೇಶ್ವರಿ, ನೀವು ನಮ್ಮ ಮನೆಗೆ ಬಂದಿರೋ ಅತಿಥಿ ಕಣಮ್ಮ. ನಾವು ನಿಮ್ಮನ್ನ ಕೂರ್ಸಿ ಸೇವೆ ಮಾಡ್ಬೇಕು, ನೀವು ನಮ್ಮ ಸೇವೆ ಮಾಡಬಾರ್ದು. ಇದು ತಪ್ಪಮ್ಮ, ತಪ್ಪು. ಬಾವಾ ಏನಾಗಿದೆ ನಿಮ್ಗೆ? ಅಯ್ಯೋ ಗೌರಿ, ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ನೇರಮ್ಮ. ಭಗವಂತ, ನಿನಗೆ ನನ್ ಮೇಲೆ ಕೋಪ ಇದ್ರೆ ಒಂದೆರಡು ಡೇಟ್ ಹೊಡೆದ್ಬಿಡು. ನಾನು ಅದೇನೋ ಚಾಲೆಂಜು ಸವಾಲು ಅಂತ ಮಾಡಿದ್ನಲ್ಲ, ಅದೆಲ್ಲ ಬರ್ತ್ಬಿಡ್ತೀನಿ. ಉಫಿ ಉಫಿ. ಹೇಳು ಭಗವಂತ, ಇದೆಲ್ಲ ಮಾಡ್ಬೇಡ ಅಂತ ಹೇಳು ಭಗವಂತ. ಅಣ್ಣಾರ, ನೀವು ಬ್ಯಾಡ್ ಅನ್ನೋದ್ರಾಗ ರೊಟ್ಟಿ ಎಲ್ಲ ತಟ್ಟಾತ್ರಿ. ನಾ ಲಗುನ ಹೋಗಿ ರೊಟ್ಟಿ ಸುಟ್ಕೊಂಡ್ ಬರ್ತೀನಿ. ಮನಿ ಮಂದಿಗೆಲ್ಲ ನಾನ ಬಡಿಸ್ತೀನಿ. ಬೇಡ 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 ಬೇಡ, ಫಸ್ಟ್ ಏನಿದ್ರು ನೀವು ತಿನ್ನಿ, ನಾವು ಕಡೆ ಊಟ ಮಾಡ್ತಾ. ಈ ವ್ಯಕ್ತಿಯಲ್ಲಿ ದೇವರಿರಬಹುದಾ, ಆ ವ್ಯಕ್ತಿಯಲ್ಲಿ ದೇವರಿರಬಹುದಾ, ಹೀಗೆ ಪ್ರೀತಿ ವಿಶ್ವಾಸದಿಂದ ಇರಕ್ಕೆ ಶುರು ಮಾಡ್ತಾರೆ. ಎಂಥ ಉಪಾಯ ಮಾಡಿದ್ದಾರೆ ಸನ್ಯಾಸಿಗಳು. ಇದು ಉಪಾಯ ಅಲ್ಲ ಶಿವಪ್ರಸಾದ್, ಅವ್ರು ನೋಡಿದ್ದು ಸತ್ಯ. ಪ್ರತಿಯೊಬ್ಬರಲ್ಲೂ ಭಗವಂತನಿದ್ದಾನೆ, ಅದನ್ನ ನಂಬೇಕಷ್ಟೇ. ನಿನ್ನಲ್ಲೂ ಭಗವಂತನಿದ್ದಾನೆ, ನನ್ನಲ್ಲೂ ಭಗವಂತನಿದ್ದಾನೆ ಎಂದು ನಂಬಿದ್ರೆ ಸಾಕು. ಒಂದ್ಸಲ ನಂಬಿಕೆ ಬಂದ್ರೆ ಎಲ್ಲರಲ್ಲೂ ಭಗವಂತನನ್ನ ಕಾಣ್ತಾ ಇರ್ತೀವಿ. ನೀವು ಹಾಗೆ ಪ್ರತಿಯೊಬ್ಬರಲ್ಲೂ ದೇವರನ್ನ ಕಾಣಬೇಕು, ದೇವರಿದ್ದಾನೆ ಅಂತ ನಂಬಬೇಕು. ಆಯ್ತು ಭಗವಂತ, ನಾನು ಅದೆಲ್ಲ ಮಾಡ್ತೀನಿ. ಆದ್ರೆ ಒಂದೇ ಒಂದು ಅವಕಾಶ ಕೊಡು, ನೀವೆಲ್ಲ ಯಾರು ಅಂತ ಹೇಳೋದಕ್ಕೆ. ಪಾಪ ನಮ್ಮ ಮನೆಯವ್ರಿಗೂ ನೀವ್ ಯಾರು ಅಂತ ಗೊತ್ತಾಗ್ಲಿ. ಶಿವಪ್ರಸಾದ್, ನಾನ್ ಪ್ರತಿಯೊಬ್ಬರ ಜೀವನದಲ್ಲೂ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಂಡಿದ್ದೀನಿ. ನಿನಗೆ ಈ ರೂಪದಲ್ಲಿ ಕಾಣಿಸ್ಕೊತಿದ್ದೀನಿ ಅಷ್ಟೇ. ಒಟ್ನಲ್ಲಿ ಇಂಡೈರೆಕ್ಟ್ ಆಗಿ ನಾನು ಕೇಳಿದ್ದನ್ನ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದೆಯಾ. ನನ್ನ ಸಂಕಟನೇ ನಿನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಮನೆಯವ್ರಿಗೆ ನೀವೆಲ್ಲ ದೇವ್ರು ಅಂತ ಗೊತ್ತಿಲ್ಲದೆ ನಿಮ್ಮ ಹತ್ರ ಹೆಂಗೆಂಗೋ ನೋಡ್ಕೊಂಡು ನಾವು ಶಾಪಕ್ಕೆ ಗುರಿ ಆಗ್ಬಿಡ್ತೀವಿ ಅಂತ ನಮಗ್ ಭಯ ಆಗ್ತಾ ಇದೆ. ನಮ್ಮನೆಗೆ ಬಂದ್ಬಿಟ್ಟು ಮನೆನೇ ನಿಮ್ದು ಅನ್ಕೊಂಡು ನನ್ ಮೇಲೆ ಆವಾಜ್ ಆಗ್ತೀರಾ? ನಾನ್ ಯಾರು ಗೊತ್ತೇನ್ರೋ? ಗೊತ್ತಲೇ ತಮ್ಮ, ಕಂದ. ಅಷ್ಟೇ ಅಲ್ಲ, ಈ ಹಲ್ಕನ್ನೇ ಗೊಂಬೆ ಮ್ಯಾನ್ ಮಾಡಿ ಮಲಗಿಸ್ಕೊಂಡಿರೋ ನಾನು. ಸ್ಪೈಡರ್ ಮ್ಯಾನ್ ನ ಬಡದ್ಬಿಟ್ಟು ಗೋಡೆ ಮೇಲೆ ಅಂಟಿಸಿದೀನಿ. ಇನ್ನು ಈ ಬ್ಯಾಟ್ ಮ್ಯಾನ್ ನ ಬಾಯಿಗೆ ಬಂದಂಗ್ ಬೈದ್ಬಿಟ್ಟು ಗೋಡೆ ಮೇಲೆ ಅಂಟಿಸ್ಕೊಂಡಿದೀನಿ. ಇನ್ನು ನಾನು ಸುಮೋ ಸ್ಕಂದ. ನಾನು ಬಲ್ಗಡೆ ತೊಡೆ ತಟ್ಟಿದ್ರೆ ಟಾಟಾ ಸುಮೋ ಎಗ್ರೋಗುತ್ತೆ, ಎಡಗಡೆ ತೊಡೆ ತಟ್ಟಿದ್ರೆ ನಮ್ ತಾತನ್ ವಾಕಿಂಗ್ ಸ್ಟಿಕ್ ನಡ್ಕೊಂಡ್ ಬರುತ್ತೆ, ಗೊತ್ತಾ? ಬನ್ರೋ ಬನ್ರೋ. ಏಯ್, ಏನ್ ನಗ್ತಿದ್ದೀರಾ? ಎದಕ್ಲೇ ಅಪ್ಪ? ಹಿಂಗೆ ತಾನೇ ನೀವು ಮಾತಾಡೋದು? ನಾವು ಲೋಕಲ್ಲು, ಪಕ್ಕಾ ಲೋಕಲ್ಲು. ಬೆಂಗಳೂರು ಬಾಯ್ಸ್ ನಾವು, ಪಕ್ಕಾ ಲೋಕಲ್. ಬರೋ ಇಲ್ಲಿ. ಏಯ್, ನಿಂಗೆ ಬ್ರೂಸ್ಲಿದು 1 ಇಂಚ್ ಪಂಚ್ ಗೊತ್ತೇನೋ? ಹೋಗು ಹೋಗು ಹೋಗು, ನೀನ್ ಬರೋ ಇಲ್ಲಿ. ಸರ್, ನಿಮ್ಗೆ ಡೆಲಿವರಿ ಆಗಿದೆ. ಆಗಿದೆಯಪ್ಪ, 2 ಆಗಿದೆ, ಆದ್ರೆ ನನಗಲ್ಲ, ನನ್ನ ವೈಫ್. ಅದಲ್ಲ ಸರ್, ನಿಮ್ಗೆ ಒಂದು ಪಾರ್ಸಲ್ ಇದೆ, ಅದನ್ನ ಡೆಲಿವರಿ ಕೊಡಕ್ ಬಂದಿದ್ದೀನಿ ಅಂದೆ. ಪಾರ್ಸಲ್ ಆದ್ರೆ ನಮ್ಮನೆಗೆ ಯಾರು ಪಾರ್ಸಲ್ ಕಳಿಸಿದ್ದಾರೆ? ನನಗೆ ಗೊತ್ತಿಲ್ಲ ಸರ್, ತಗೊಳ್ಳಿ. ಇದ್ರೊಳಗೆ ಬರ್ದಿರುತ್ತೆ, ನೋಡ್ಕೊಳ್ಳಿ. ಹಾಗೆ ಇದಕ್ಕೊಂದು ಸೈನ್ ಮಾಡ್ಬಿಡಿ ಸರ್. ಇಲ್ಲ. ಹಾ, ಶಿವಪ್ರಸಾದ್ ನನ್ನ ಹೆಸರೇ. ಒಂದ್ ನಿಮಿಷ ಇದನ್ನ ಇಟ್ಕೊಳ್ಳಿ. ಸರ್, ಇದು ನನಗಲ್ಲ, ನಿಮಗೆ. ನಾನು ಓದೋವರೆಗೂ ಇಟ್ಕೊಳ್ಳಿ. ಶಿವಪ್ರಸಾದ್ ಫ್ರಮ್ ಶಾಪಿಂಗ್ ಮಾರ್ಟ್. ಯಾರಂತೆ ಸರ್? ಕುತೂಹಲ ಹೇಳ್ತೀನಿ. ಮಾನ್ಯ ಶಿವಪ್ರಸಾದ್ ರವರೇ, ನೀವು ನಮ್ಮ ಕಂಪನಿಯಲ್ಲಿ ಹಾಟ್ ಬಾಕ್ಸ್ ತೆಗೆದುಕೊಂಡಿದ್ದೀರಿ. ಆಗ ನಿಮ್ಮ ಹಾಗೂ ನಿಮ್ಮ ಮನೆಯವರ ಹೆಸರುಗಳನ್ನ ಬರೆದಿದ್ದೀರಿ. ಲಕ್ಕಿ ಡಿಪ್ ಅಲ್ಲಿ ನೀವು ಆಯ್ಕೆಯಾಗಿದ್ದೀರಿ. ಮನೆ ಮಂದಿಗೆಲ್ಲ ಹೊಸ ದಿರಿಸುಗಳನ್ನು ಕಳಿಸಿದ್ದೀವಿ. ನಮಸ್ತೆ, ಧನ್ಯವಾದಗಳು. ವಿಸಿಟ್ ಅಗೇನ್. ನನಗೆ ಲಕ್ಕಿ ಡಿಪ್ ಬಂದಿದೆ. ನಮ್ಮ ಮನೆಯವ್ರಿಗೆ ಹೊಸ ಬಟ್ಟೆಗಳು ಬಂದಿದೆ. ಭಗವಂತ, ನನಗೆ ಗೊತ್ತಾಯ್ತು, ಇದೆಲ್ಲ ನಿಂದೇ ಕೈವಾಡ. ಆಹಾ, ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೊಳ್ಳಿ ಅಂತ ಈ ತರ ಸ್ಕೀಮ್ ಮಾಡಿದ್ಯಾ ಭಗವಂತ. ಥ್ಯಾಂಕ್ ಯು ಸರ್, ಈ ಭಗವಂತ ಅಂದ್ರೆ ಅಂಗಡಿನಾ? ಹೌದಪ್ಪ, ಅಂಗಡಿನೇ.
ಆದ್ರೆ ಅದು ದೊಡ್ಡ ಅಂಗಡಿ, ಒಳ್ಳೆತನ ಮಾರೋ ಅಂಗಡಿ, ನೀತಿಯಿಂದ ನಡ್ಕೋಬೇಕು ಅಂತ ಹೇಳ್ಕೊಡೋ ಅಂಗಡಿ, ಜೀವನದ ಪಾಠವನ್ನ ಕಲಿಸ್ಕೊಡೋ ಅಂಗಡಿ. ಆದ್ರೆ ಒಂದು ವಿಚಾರ ಗೊತ್ತಾ, ಅಲ್ಲಿ ಎಲ್ಲವೂ ಫ್ರೀನಾ ಸರ್? ಅದ್ರ ಅಡ್ರೆಸ್ ಕೊಡಿ ಸರ್, ನಾನು ಹೋಗಿ ತಗೋತೀನಿ. ನಿನ್ನ ಅಂತರಾತ್ಮನ ಕೇಳು, ಅದು ಹೇಳುತ್ತೆ. ಅಂತರಾತ್ಮನ ಅದೆಲ್ಲಿದೆ ಸರ್? ಇಲ್ಲಿದೆ. ಇಲ್ಲ. ಸಿಕ್ಕಾಕೊಂಡಿರೋ ಕ್ಯಾಸೆಟ್ ತರ ಹೇಳಿದ್ದೇ ಹೇಳ್ತಾ ಇರ್ಬೇಡಿ. ಸಪ್ತ ಸಾಗರದಾಚೆ ಎಲ್ಲೋಗಾದ್ರೂ ಸೈಡ್ ಬಿ ಇದೆ, ನಿಮಗದು ಇಲ್ಲ. ಅಕ್ಕಾರ ಪೂಜೆ ಶುರು ಮಾಡ್ಕೋರಿ. ಹಾ. ಮಹಾಗಣಪತಿ ಮನಸ ಸ್ಮರಾಮಿ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಕರುಣಾಭರಣ ಪಾಲಿಸೋ ಗಣನಾಯಕ. ಕರುಣಾಭರಣ ಪಾಲಿಸೋ ಗಣನಾಯಕ. ಭಗವಂತ, ನಿಮ್ಮ ಕುಟುಂಬ ಬರದೇ ಹೋಗಿದ್ದಿದ್ರೆ ಇದೆಲ್ಲ ಸಾಧ್ಯನೇ ಆಗ್ತಿರ್ಲಿಲ್ಲ. ಎಲ್ಲಾನು ಕೇಳಿಸುತ್ತೆ, ಆ ಮೇನ್ ಮ್ಯಾಟರ್ ಬಿಟ್ಟು. ಆರಾಮಾಗಿ ಆಚೆ ಆಡೋನು. ಬಿಡು, ನಾನು ಒಳಗಡೆ ಗೇಮ್ ಆಡ್ತೀನಿ. ಮೊಬೈಲ್ದಾಗ ಏನ್ ಗೇಮ್ ಆಡ್ತಿಲ್ಲ? ಕಬಡ್ಡಿ, ಕುಂಟಬಿಲ್ಲೆ, ಕಣ್ಣ ಮುಚ್ಚಲೆ, ಈ ಆಟಗಳೆಲ್ಲ ಗೊತ್ತಿಲ್ಲ ನಿಂಗ? ಸುಬ್ಬು, ಇಷ್ಟೊಂದು ಆಟಗಳ ಹೆಸರಾಡ್ತಿದ್ಯಾ? ನಾವ್ ಇದನ್ನ ಯಾವತ್ತೂ ನೋಡು ಇಲ್ಲ, ಆಡೂ ಇಲ್ಲ. ಸಿಟಿ ಮಂದಿಗೆಲ್ಲ ಈ ತರ ಆಟ ಗೊತ್ತೇ ಇರಲ್ಲ. ಅಕ್ಕ, ನಮ್ಗೆ ಸಬ್ವೆ ಸರ್ಫರು, ಟೆಂಪಲ್ ರನ್ನೇ ಹಳೆ ಗೇಮ್ಸ್. ಇವನ್ ಅದ್ರಲ್ಲಿ ಯಾವ್ದ್ಯಾವ್ದೋ ಗೇಮ್ಸ್ ಹೇಳ್ತಿದಾನೆ, ನಂಗದ್ರ ಹೆಸರು ಕೇಳಿಲ್ಲ ಅಪ್ಪ. ಇದನ್ನೆಲ್ಲ ಆಡ್ಬೇಕಾ? ಹೋಗ್ಲಿ ಬಿಡೋ, ಅವ್ರ ಆಸೆ ಪಡ್ತಿದ್ರ ತಾನೆ, ಆಡೋಣ ಬಾ. ಸರಿ, ಇವಾಗ ಯಾವ ಆಟ ಆಡ್ತೀರಪ್ಪ? ಕಣ್ಣ ಮುಚ್ಚಲೆ. ಅದೆಲ್ಲ ಗರ್ಲ್ಸ್ ಗೇಮು, ನಾನದನ್ನ ಆಡಲ್ಲ ಅಪ್ಪ, ಹೋಗ್ತೀನಿ ಬಾಯ್. ಆಡ್ದಾಗ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸ ಇರಲ್ಲ ತಮ್ಮ. ನಾವೆಲ್ಲ ಬಚ್ಚಿಟ್ಕೋತೀವಿ, ನೀನ್ ನಮ್ಮನ್ ಹುಡ್ಕ. ನಂಗದೆಲ್ಲ ಗೊತ್ತಿಲ್ಲ, ನಾನ್ ಆಡಲ್ಲ. ಅವ್ನ್ಗಿಷ್ಟ ಇಲ್ಲ ಅಂದ್ರೆ ಬಿಡ್ಲೆ. ನೀವೆಲ್ರೂ ಬಚ್ಚಿಕೊಡ್ರಿ, ನಾನ್ ಹುಡುಕ್ತೀನಿ. ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತುಕ್ಕಿ ನಿಮ್ಮ ಗೂಡನ್ನು ಬಿಟ್ಟೆ ಬಿಟ್ಟೆ ಕೂಕ ಕೂಕ್. ನೀವೆಲ್ರೂ ಎಲ್ಲಿದ್ದೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸ್ಕಂದ ಡ್ರಮ್ಮಿಂದ ಬಚ್ಚಿಕೊಂಡಾನ, ಸುಬ್ಬು ಮೇಲುಡಕ್ ಬಚ್ಚಿಕೊಂಡಾನ, ಪ್ರಾಣಿ ಅಕ್ಕ ಮನೆ ಒಳಗಡೆ ಹೋಗಿ ಬಚ್ಚಿಕೊಂಡಾಳ. ಬನ್ನಿ ಬನ್ನಿ, ಎಲ್ರು ಬನ್ನಿ. ಈ ಗಣಿ ಅದ್ ಹೆಂಗೋ ಇಲ್ಲೇ ನಿಂತ್ಕೊಂಡು ಹೇಳ ಹೇಳ್ಬಿಟ್ಟೆ. ಅವ ಹಂಗ ಅವ್ರಿಗೆಲ್ಲ ಗೊತ್ತಾಗ್ತೈತಿ, ಇವನ್ಗೂ ಎಲ್ಲ ಗೊತ್ತಾಗ್ತೈತಿ.
ಈ ಆಟ ತುಂಬಾ ಚೆನ್ನಾಗಿತ್ತು. ನಿಮಗೆ ಬೇರೆ ಆಟ ಗೊತ್ತಿದ್ರೆ ಹೇಳ್ಕೊಡ್ರೋ? ನಾನು ದಿನ ಮನೇಲಿ ಪ್ರಾಕ್ಟೀಸ್ ಮಾಡ್ತೀನಿ. ಹೇ ಬನ್ರೋ, ಇವತ್ತು ಜಾಸ್ತಿ ಹೊತ್ತು ಹೊರಗಡೆ ಇರಬಾರ್ದು, ಒಳಗ್ ಬನ್ನಿ. ಬಂದ್ವಿ ಅಮ್ಮ. ಬಂದ್ರೆ ಒಳಗೆ ಹೋಗೋಣ. ಇವತ್ತು ಜಾಸ್ತಿ ಹೊತ್ತು ಆಚೆ ಇರಬಾರ್ದು, ಇಲ್ಲಾಂದ್ರೆ ಅಮ್ಮ ಬೈತಾರೆ. ಎದಕ್ ಬೈತಾರಕ್ಕ? ನೀವಿಬ್ರಿಗೂ ಗೊತ್ತಿಲ್ವಾ, ಇವತ್ತು ಗಣೇಶ ಹಬ್ಬ. ಚಂದ್ರನ ನೋಡ್ಬಾರ್ದು, ನೋಡಿದ್ರೆ ದೇವ್ರು ಶಾಪ ಕೊಡ್ತಾನೆ. ಏಯ್, ಏನು ನೀವು ಒಳ್ಳೇದ್ ಹೇಳಿದ್ರೆ ನಗ್ತಿದ್ದೀರಲ್ಲ? ಇರಿ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ. ಅಲ್ಲ ಅಕ್ಕ, ಚಂದ್ರನ್ ನೋಡಿದ್ರೆ ಏನಾಗತ್ತೆ? ಇದ್ರಲ್ಲಿ ತಪ್ಪೇನು? ನೋಡು, ದೊಡ್ಡವ್ರು ಏನೇ ಹೇಳಿದ್ರು ಕೇಳ್ಬೇಕು. ಯಾಕೆ ಏನು ಅಂತೆಲ್ಲ ಪ್ರಶ್ನೆ ಮಾಡ್ಬಾರ್ದು. ಅವ್ರೇನಾದ್ರೂ ಹೇಳಿದ್ರೆ ಅದ್ರ ಹಿಂದೆ ಒಂದ್ ಸೈಂಟಿಫಿಕ್ ರೀಸನ್ ಇರತ್ತೆ. ಸರಿ, ಬನ್ನಿ ಹೋಗೋಣ. ಭಗವಂತ, ನೀವು ಹೊರಡ್ಲೇಬೇಕಾ? ನಮ್ಮನೇಲೇ ಇರ್ಬೋದಲ್ಲ? ಶಿವಪ್ರಸಾದ, ನಾವೆಲ್ಲರೂ ಸದಾ ನಿನ್ನ ಅಂತರಾತ್ಮದಲ್ಲೇ ಇರ್ತೀವಿ. ಭಗವಂತ, ನೀನು ನಿನ್ನ ಸಂಸಾರದ ಜೊತೆ ಒಂದ್ಸರಿ ಭೂಲೋಕಕ್ಕೆ ಬಂದು ಹಬ್ಬ ಆಚರಿಸಿ ನೋಡು. ಆಗ ನಿನಗೆ ಭಕ್ತಿ ದೊಡ್ಡದ, ಶಕ್ತಿ ದೊಡ್ಡದ ಗೊತ್ತಾಗುತ್ತೆ ಅಂತ ನಾನೊಂದು ಸವಾಲ್ ಹಾಕಿದ್ದೆ. ಅದಕ್ಕೆ ನೀನು ನಿನ್ನ ಕುಟುಂಬದ ಜೊತೆ ನಮ್ಮನೆಗೆ ಬಂದು ಹಬ್ಬ ಮಾಡಕ್ಕಾಗದಿರೋ ಪರಿಸ್ಥಿತಿಲಿದ್ದ ನಮಗೆ ಹಬ್ಬನೂ ಮಾಡಿಸಿ ನೀವು ಜೊತೆಯಾಗಿ ಇಷ್ಟು ವರ್ಷ ಯಾವತ್ತೂ ನಮ್ಮನೇಲಿ ಇಷ್ಟು ವಿಜೃಂಭಣೆಯಿಂದ ಗೌರಿ ಗಣೇಶ ಹಬ್ಬ ಆಗಿರ್ಲಿಲ್ಲ. ಅಷ್ಟು ವಿಜೃಂಭಣೆಯಿಂದ ಆಗೋ ಹಾಗೆ ನೀವು ಮಾಡಿದ್ರಿ. ನಿಮ್ಮ ಕುಟುಂಬಕ್ಕೆ ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಶಿವಪ್ರಸಾದ್, ನಿನ್ನ ಕುಟುಂಬದ ಜೊತೆ ಹಬ್ಬ ಮಾಡೋಕ್ ಅವಕಾಶ ಮಾಡಿಕೊಟ್ಟಿರು ಆ ನಿನ್ನ ಸವಾಲಲ್ಲಿ ನೀನೇ ಗೆದ್ದಿದ್ದಿ. ನಿನ್ನ ಪ್ರೀತಿಗೆ ನಾವು ಸೋತಿದ್ವಿ. ಅಯ್ಯೋ, ಇಲ್ಲಮ್ಮ, ಇಲ್ಲ. ನೀವು ಸೋಲೋದು, ನಾನು ಗೆಲ್ಲೋದ? ಬೇಡ ತಾಯಿ, ಬೇಡ. ನಾನು ಯಾವಾಗಲೂ ಭಗವಂತನ ಮುಂದೆ ಭಕ್ತನಾಗಿ ಸೋಲೋಕೆ ಇಷ್ಟಪಡ್ತೀನಿ. ಸೋತು ಗೆದ್ದವನೇ ಶಿವಪ್ರಸಾದ್ ಅಲ್ವಾಪ? ಹೌದು, ನನ್ನ ಸ್ನೇಹಿತ ಸೋಲಲ್ಲೂ ಗೆಲುವನ್ನ ಕಾಣ್ತಾನೆ. ಗೆಲುವಲ್ಲಿ ತಲೆಬಾಗಿ ನಿಲ್ತಾನೆ. ತಾನು ನೋವಲ್ಲಿದ್ರು ಬೇರೆಯವ್ರ ನೋವಿಗೆ ಹೆಗಲು ಕೊಡ್ತಾನೆ. ನಲಿವಿನಲ್ಲಿ ಖುಷಿನ ಹಂಚನ, ಬೇರೆಯವರ ಯಶಸ್ಸಿಗೆ ಹೆಮ್ಮೆ ಪಡ್ತಾನೆ. ಅಷ್ಟೇ ಅಲ್ಲ, ಕಷ್ಟಕ್ಕೆ ಮರುಮರತ ಇಂತಹ ಶಿವಪ್ರಸಾದ್ನ ನಿಮ್ಮೆಲ್ರಿಗೂ ಪರಿಚಯ ಮಾಡಬೇಕು. ಹಾಗಾಗಿ ಶಿವಪ್ರಸಾದ್ ಮನೆಯ ಆತಿಥ್ಯ ನಮ್ಮೆಲ್ರಿಗೂ. ಹಾಗಾದ್ರೆ ಭಕ್ತಿ ಮತ್ತು ಶಕ್ತಿಯ ಸವಾಲಲ್ಲಿ ಗೆದ್ದಿದ್ ಯಾರು ಅಂತ ಸರಿಯಾಗಿ ಹೇಳಪ್ಪ. ಶಕ್ತಿ ವಯಸ್ಸಿಗೆ, ಮನಸ್ಸಿಗೆ, ಸಂದರ್ಭಕ್ಕನುಸಾರವಾಗಿ ಬದಲಾಗಬಲ್ಲ, ಅಳಿಯಬಲ್ಲ. ಆದರೆ ಭಕ್ತಿ ನಿರಂತರ. ಶಕ್ತಿ ಬಳಸಿದಷ್ಟು ಬಾಡು, ಆದರೆ ಭಕ್ತಿ ಬಳಸಿದಷ್ಟು ಬೆಳೆಯು. ಹಾಗಾಗಿ ಶಕ್ತಿಗಿಂತ ಭಕ್ತಿಯೇ ದೊಡ್ಡದು. ಭಗವಂತ, ಎಂತ ದೊಡ್ಡ ಮಾತು ಹೇಳ್ಬಿಟ್ಟೆ. ಐ ವಿಲ್ ಟೇಕ್ ದಿಸ್ ಆಸ್ ಅಪ್ರಿಸಿಯೇಷನ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಭಗವಂತ, ಪಾರ್ವತಿ ಮೇಡಮ್, ಗಣೇಶ, ಸುಬ್ರಹ್ಮಣ್ಯ ಇವರ ಆರೋಗ್ಯನೂ ನೀನ್ ಜೋಪಾನವಾಗಿ ನೋಡ್ಕೋಬೇಕು. ನಮಗೆಲ್ಲ MBBS ಡಾಕ್ಟರ್ ಅದೇ ಸಾಕು. ಆದ್ರೆ ನಿಮ್ ಫ್ಯಾಮಿಲಿ ಸಿಕ್ಕಾಪಟ್ಟೆ ದೊಡ್ಡದು. MBBS ಡಾಕ್ಟರ್ ಜೊತೆಗೆ ವೆಟರ್ನರಿ ಡಾಕ್ಟರ್ ಕೂಡ ಬೇಕಾಗುತ್ತೆ. ಯಾಕೆಂದ್ರೆ ಕೈಲಾಸದಲ್ಲಿ ನಂದಿ, ಹುಲಿ, ಸಿಂಹ, ಇಲಿ, ನವಿಲು ಎಲ್ಲ ಇದೆ. ನನ್ನ ಮಾತು ಹೇಳು ಭಗವಂತ, ಎಲ್ಲರಿಗೂ ದಯವಿಟ್ಟು ಒಂದ್ಸರಿ ಚೆಕ್ ಮಾಡಿಸು ಪ್ಲೀಸ್. ಶಿವಪ್ರಸಾದ್, ಕೈ ಮುಗ್ದು ಬೇಡಿಕೆ ಇಡೋ ಜನರ ಮಧ್ಯೆ ಕೈ ಮುಗ್ದು ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋ ಅಂತ ಹೇಳೋ ನನ್ನ ಶಿವಪ್ರಸಾದ್ ನೋಡಿದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ. ಬರೀ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯದ ಜೊತೆಗೆ ಸಮತೋಲನವೂ ಮುಖ್ಯ. ಶಿವಪ್ರಸಾದ್, ನನ್ನ ಕೊರಳಲ್ಲಿರೋ ನಾಗನ್ಗೆ ನನ್ನ ಮಗನ್ ವಾಹನ ಇಲಿ ಮೇಲೆ ಕಳ್ಕಂಡು, ನನ್ನ ಮಗನ್ ವಾಹನ ನವಿಲಿಗೆ ನನ್ನ ಕೊರಳಿನಲ್ಲಿರೋ ನಾಗನ್ ಮೇಲೆ ಕಳ್ಕಂಡು, ನನ್ನ ಹೆಂಡತಿ ವಾಹನ ಸಿಂಹಕ್ಕೆ ನನ್ನ ವಾಹನ ನಂದಿ ಮೇಲೆ ಕಳ್ಕಂಡು,
ಹೀಗೆ ನನ್ನ ಮನೆಯಲ್ಲಿ ಪ್ರತ್ಯೇಕ ಮನಸ್ಥಿತಿ ಇರೋ ಜನರಿದ್ರು ಒಂದೇ ಸೂರಿನಡಿಯಲ್ಲಿ ನೆಮ್ಮದಿಯಿಂದ ಸಮತೋಲನದಿಂದ ಬದುಕೋದಿಕ್ಕೆ ಕಾರಣ ಪ್ರೀತಿ. ಪ್ರೀತಿ? ಯು ಮೀನ್ ಲವ್? ನನಗೆ ಪ್ರೀತಿ ಬಗ್ಗೆ ಹೇಳ್ಕೊಡ್ತಾ ಇದೆಯಲ್ಲ ಭಗವಂತ. ನಾವೆಲ್ಲ ಚಿಕ್ಕ ವಯಸ್ಸಲ್ಲೇ ಪ್ರೀತಿಗೆ ನನ್ನುಸಿರು ಅಂತ ಗಿಟಾರ್ ಇಟ್ಕೊಂಡು ರೋಡಲ್ಲಿ ಹಾಡ್ತಾ ಇದ್ದವರು. ನಿನಗೊಂದು ವಿಷಯ ಗೊತ್ತಿಲ್ಲ ಭಗವಂತ, ಆಕ್ಚುಲಿ ನಂಜನಗೂಡಲ್ಲಿ ನನಗೆ ಇನ್ನೊಂದು ಹೆಸರಿತ್ತು, ಲವರ್ ಬಾಯ್ ಶಿವಪ್ರಸಾದ್. ಎಲ್ಲರೂ ಹೋಳಿ ಹಬ್ಬದ ದಿವಸ ಮಾತ್ರ ಬಣ್ಣ ಹಚ್ತಾ ಇದ್ರು, ಆದ್ರೆ ನಾನು ಪ್ರತಿದಿನ ಪ್ರೀತಿ ಹಂಚ್ತಾ ಇದ್ದೆ. ಕೆಲವರಿಗೆ ಲವರ್ಸ್ ಡೇ ದಿವಸ ಮಾತ್ರ ರೋಸ್ ಸಿಗ್ತಾ ಇತ್ತು, ಆದ್ರೆ ನನಗೆ ದಿನ ಬೆಳಗಾದ್ರೆ ಬಾಗಿಲು ತೆಗೆದ ತಕ್ಷಣ ರಂಗೋಲಿ ಮಧ್ಯೆ ರೋಸ್ ಇರ್ತಾ ಇತ್ತು. ಮದುವೆಗೆ ಮುಂಚೆ ನನಗೆ ಎಷ್ಟೋ ಜನ ಹುಡುಗಿರು ನಿಮ್ಮನ್ನೇ ಮದುವೆ ಆಗ್ತೀವಿ ಅಂತ ಮದುವೆಗೆ ಮುಂಚೆನೆ ನನ್ನನ್ನ ರೀ 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 ಅಂತ ಕರಿತಾ ಇದ್ರು. ಆ ವಾಯ್ಸ್ ನನಗೆ ಈಗ್ಲೂ ಎಕೋ ಆಗ್ತಾ ಇದೆ. ನಾನೊಂಥರ 1 TB ಪ್ರೀತಿ ತುಂಬಿಕೊಂಡಿರೋ ಹಾರ್ಡ್ ಡಿಸ್ಕ್ ಭಗವಂತ, ಹಾರ್ಡ್ ಡಿಸ್ಕ್. ಹೋಗ್ಲಿ ಬಿಡು, ನನ್ನ ಫ್ಲಾಶ್ ಬ್ಯಾಕ್ ಅಲ್ಲ ಇವಾಗ ಯಾಕೆ. ಆದ್ರೂ ನೀನ್ ಯಾವ ಪ್ರೀತಿ ಬಗ್ಗೆ ಭಗವಂತ 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 ಮಿಸ್ಟರ್ ಲವರ್ ಬಾಯ್ ಶಿವಪ್ರಸಾದ್, ಫೇಲ್ ಆಗ್ಬಿಟ್ಯಾ? ಚೆನ್ನಾಗಿ ಓದ್ಕೊಳ್ಳೋ ಅಂತ ಬಡ್ಕೋತಾನೆ ಇರ್ತೀನಿ. ನನ್ ಮಾತು ಎಲ್ಲಿ ಕೇಳ್ತೀಯ ನೀನು? 24 ಗಂಟೆ ಫೋನ್ ಇಟ್ಕೊಂಡು ಗೇಮು ಅಷ್ಟೇ. ಇನ್ ಮುಂದೆನಾದ್ರೂ ಸರಿಯಾಗಿ ಓದ್ಕೋ. ಗಿರಿ, ನಾನು ಹೇಳಿದ್ದು ಅವನ ಸ್ಕೂಲ್ ಟೆಸ್ಟ್ ರಿಪೋರ್ಟ್ ಅಲ್ಲ, ನಾವೆಲ್ಲ ಬ್ಲಡ್ ಟೆಸ್ಟ್ ಕೊಟ್ಟಿದ್ವಲ್ಲ ಅದರ ರಿಪೋರ್ಟ್ ಬಗ್ಗೆ. ಸಾರಿ ರೀ, ಅಭ್ಯಾಸ ಬಲ ಅಲ್ವಾ, ಅದಕ್ಕೆ ಬೈದ್ಬಿಟ್ಟೆ. ಅಪ್ಪ, ಅಮ್ಮಂಗೆ BP ಟೆಸ್ಟ್ ಮಾಡಿಸ್ಬೇಕು. ಈ ನಡುವೆ ಮಾತುಗೂ ಟೆನ್ಷನ್ ಆಗ್ತಿದ್ದಾಳೆ. ನಮ್ಮ ಪ್ರಾಣಿ ಜೋಕ್ ಆಗ್ಬಿಟ್ರು ನಗರೋ. ಸಾಕು ಅಮ್ಮ ಪ್ರಾಣಿ, ನೀನ್ ಇದೇ ತರ ಜೋಕ್ ಮಾಡ್ಕೊಂಡು ನಗ್ನಗ್ತಾ ಇರ್ಬೇಕು. ಇಲ್ಲಾಂದ್ರೆ ನನಗೆ ಅವಾಗ ಪಂಡ್ರಿ ಬಾಯ್ ತರ ನೀನ್ ಡೈಲಾಗ್ ಹೊಡಿತಾ ಇದ್ರೆ ನೀನು ನನ್ನ ಮಗಳ ನಮ್ಮ ಅಮ್ಮ ಅಂತ ಕನ್ಫ್ಯೂಸ್ ಆಗುತ್ತೆ. ಈಗ ನನಗೆ ಎಲ್ಲರೂ ಲೇ ದಡ್ಡ, ಯಾರು ಫೇಲ್ ಆಗಿದ್ದಾರೆ ಅದನ್ನ ಮೊದ್ಲು ಹೇಳ. ಮಾತಿಗೂ ನನ್ನನ್ನ ದಡ್ಡ ಅಂತ ಕರಿತಿರ್ತಾರಲ್ಲ ಆ ಮೇಧಾವಿಗಳು. ಅದ್ಯಾರು ಶಿವ ಅವರೇ? ಹೇಳ್ತೀನಿ. ಎಕ್ಸಾಮ್ ಚೆನ್ನಾಗಿ ಬರ್ದಿರೋರು ತಾವು ಪಾಸ್ ಆಗ್ತೀವಿ ಅಂತ ಧೈರ್ಯವಾಗಿರ್ತಾರೆ, ಕೆಡದಾಗ ಬರ್ದಿರೋರು ಫೇಲ್ ಆಗ್ತೀವಿ ಅಂತ ಧೈರ್ಯವಾಗಿರ್ತಾರೆ. ಆದ್ರೆ ಗಾಬರಿ ಆಗಿರೋರು ಯಾರು ಹೇಳಿ? ಈ ಅರ್ಧಂಬರ್ಧ ಓದ್ಕೊಂಡು ಪಾಸ್ ಆತು ಫೇಲ್ ಆತು ಅಂದೇಳಿ ಟೆನ್ಷನ್ ಮಾಡ್ಕೊಂತಿರ್ತಾರಲ್ಲ ಅಂತ. ಮಾವಯ್ಯ, ಬ್ಲಡ್ ಟೆಸ್ಟ್ ಅಲ್ಲಿ ನೀವು ಫೇಲಾ? ಮೊದಲು ರಿಸಲ್ಟ್ ಹೇಳಿ ತಡಿಯಮ್ಮ. ಏನ ಅದೇನೋ ಎಲೆಕ್ಷನ್ ರಿಸಲ್ಟ್ ತರ ಕ್ಷಣಗಣನೆ ಅಂತ ಬಿಲ್ಡಪ್ ಕೊಡ್ತಿದ್ಯಾ? ಬಿಲ್ಡಪ್ ಕೊಡ್ತಾ ಇಲ್ಲಪ್ಪ, ನಿನ್ನ ಬ್ಲಡ್ ಅಲ್ಲಿ ಇರೋದು ಹೇಳ್ತಾ ಇದೀನಿ. ನಿನ್ನ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್, ಬ್ಲಡ್ ಅಲ್ಲಿ ಶುಗರ್, ಫ್ಯಾಟಿ ಲಿವರ್, ಇನ್ನು 16 ಸಮಸ್ಯೆಗಳಿದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ದೇವ್ರೆ, ಇವಾಗ ಏನ್ ಮಾಡ್ಬೇಕಂತ್ರಿ? ಏನ್ ಮಾಡ್ಬೇಕು ಅಂತ ನನ್ನನ್ ಕೇಳಿದ್ರೆ ಇರೋ ಬರೋದೆಲ್ಲ ನಮ್ಮ ಅಪ್ಪನ ಬ್ಲಡ್ ಅಲ್ಲೇ ಇದೆ. ಸ್ವಲ್ಪ ಜೂಮ್ ಹಾಕಿ ನೋಡಿದ್ರೆ ಈ ಕಳೆದೋಗಿತ್ತಲ್ಲ ಮಲೇಷ್ಯಾ ಏರೋಪ್ಲೇನು ಅದು ಕಾಣಿಸ್ಬೋದು. ಯಾಕೋ ಆಡ್ಕೋತೀಯ? ವಯಸ್ಸಾದ್ಮೇಲೆ ಇದೆಲ್ಲ ಸಹಜ ಅಲ್ವೇನೋ? ಸಹಜ ಅಪ್ಪ, ಕಾಯಿಲೆ ಅನ್ನೋದು ಶ್ರೀಮಂತರಿಗೆ ಮಾತ್ರ ಬರ್ತಾ ಇತ್ತು ಒಂದು ಕಾಲದಲ್ಲಿ, ಆದ್ರೆ ಈಗ ಬಡವರಿಗೂ ಬರ್ತಾ ಇದೆ. ಅದನ್ನ ಸಹಜ ಅಂತ ಹೇಗ್ ಅನ್ಕೊಳ್ಳೋದು? ಕದ್ದು ಮುಚ್ಚಿ ಸಕ್ಕರೆ ತಿಂತ್ಯಾ, ಕೇಸರಿ ಬಾತ್ ಮಾಡಿದ್ರೆ ಸಾಕು ತಟ್ಟೆ ಜಾಸ್ತಿಯ, ಮೊಸರನ್ನಕ್ಕೆ ಉಪ್ಪಿನಕಾಯಿ ಇರಲೇಬೇಕು, ಊಟಕ್ಕೆ ನೆಂಚ್ಕೊಳ್ಳಕ್ಕೆ ಬಜ್ಜಿ ಬೋಂಡಾ ಪಕೋಡ ಬರೀ ಎಣ್ಣೆ ಪದಾರ್ಥನೇ. ಕಾಫಿ ಟೀ ದಿನಕ್ಕೆ ಒಂದ್ಸರಿ ಕುಡಿತ್ಯಾ, 4 ಸರಿ ಕುಡಿತ್ಯಾ. ಹಿಂಗಾದ್ರೆ ನಿನ್ನ ಆರೋಗ್ಯ ಏನಾಗ್ಬೇಡ. ಏನ್ ಯೋಚನೆ ಮಾಡ್ತಾ ಇದ್ಯಾ ಅಪ್ಪ? ನಿನ್ ಮಗ ಏನ್ ಕೆಲಸ ಮಾಡ್ತಾನೆ ಅಂತ ಒಂದಿನಕ್ಕಾದ್ರೂ ಯೋಚನೆ ಮಾಡಿದ್ಯಾ? ಗಿರಿ, ಇನ್ಮೇಲೆ ಅಪ್ಪನಿಗೆ ಸಪ್ಪೆ ಊಟ, ಹಾರ ಒಂದ್ ಚೂರು ಕೊಡೋ ಹಾಗಿಲ್ಲ. ಸಕ್ಕರೆ ತಿನ್ನೋದಿರ್ಲಿ, ಆ ಕಡೆ ನೋಡ್ಲೂಬಾರ್ದು. ಇನ್ನು ಉಪ್ಪು ಊರಿಂದ ಆಚೆ ಇರಬೇಕು. ಏಕೆ ಕೊಡಬೇಕು ಸಕ್ಕರೆ? ಅವರ ಶುಗರ್ ಲೆವೆಲ್ ಎದ್ದರೆ ನನ್ನ ಜೇಬಿಗೆ ತೊಂದರೆ. ಸಕ್ಕರೆ 4 ಬಿಟ್ಟರೆ. ಅಪ್ಪ, ಹಾಗಿದ್ರೆ ತಾತಂಗೆ ಉಪ್ಪು ಖಾರ ಸಕ್ಕರೆ 3 ಇಲ್ವಾ? ಎಸ್, 3 ಬಿಟ್ಬಿಡ್ಬೇಕು. 3 ಬಿಟ್ರೆ 3 ಬಿಟ್ಟಿರುವಂತ ಜನ ಆಡ್ಕೊಳ್ಳಲ್ವೇನೋ? ಆಡ್ಕೊಳ್ಳೋ ಜನ ಆಸ್ಪತ್ರೆ ಬಿಲ್ ಕಟ್ಟಲ್ಲ. ದಿನ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ಬೇಕು, ಸೊಪ್ಪು ಸೆದೆ ತಿನ್ಬೇಕು, ಗೆಡ್ಡೆ ಗೆಣಸು ತಿನ್ಬೇಕು. ಓಕೆ ರೀ,
ಅದೆಲ್ಲ ಕಾಡ್ ಮನುಷ್ಯರು ತಿನ್ನೋದಲ್ವಾ? ಅಫ್ಕೋರ್ಸ್, ಅದಕ್ಕೆ ಅವರಷ್ಟೊಂದು ಆರೋಗ್ಯವಂತರಾಗಿರೋದು. ಇವತ್ತಿನ ಜಗತ್ತಿನಲ್ಲಿ ಯಾರು ಆರೋಗ್ಯವಂತರಾಗಿರುತ್ತಾರೋ ಅವರಂತಹ ಪುಣ್ಯವಂತರು ಮತ್ತೊಬ್ಬರಿಲ್ಲ. ವೆಲ್, ನಿಮ್ಮ ಮಾಹಿತಿಗೆ ಒಂದು ವಿಷಯ ತಿಳಿಸ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ಶುಗರ್ ಅನ್ನೋದು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಆನೆಗೂ ಬರುತ್ತೆ. ಒಂದು ಸಾರಿ ಆನೆಗೆ ಶುಗರ್ ಟೆಸ್ಟ್ ಮಾಡಿದ ರಿಸರ್ಚ್ ಟೀಮ್ಗೆ ಒಂದು ಸತ್ಯ ಗೊತ್ತಾಗಿದೆ. ಯಾವ ಆನೆ ಕಾಡಿನಲ್ಲಿ ತನ್ನ ಪಾಡಿಗೆ ತಾನು ಕಿಲೋಮೀಟರ್ ಗಟ್ಟಲೆ ಓಡಾಡಿಕೊಂಡು ಸೊಪ್ಪು, ಸೆದೆ, ಗೆಡ್ಡೆ, ಗೆಣಸು ತಿಂದುಕೊಂಡಿತ್ತು, ಆ ಆನೆಗೆ ಶುಗರ್ ಇರಲಿಲ್ಲ. ಆದರೆ ಸಾಕಿದ ಆನೆ, ಅಂದರೆ ಅಕ್ಕಿ, ಬೆಲ್ಲ, ಕೊಬ್ಬರಿ, ಸಕ್ಕರೆ ಕೊಟ್ಟು ಸಾಕಿರುವ ಆನೆಗೆ ಶುಗರ್ ಇತ್ತಂತೆ. ಹಾಗಾಗಿ ಮನುಷ್ಯ ಹೆಚ್ಚು ಹೆಚ್ಚು ವಾಕ್ ಮಾಡಬೇಕು, ಹೆಚ್ಚಾಗಿ ಸಸ್ಯಾಹಾರವನ್ನೇ ಸೇವಿಸಬೇಕು. ಈ ಪಥ್ಯ ಎಲ್ಲ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲಪ್ಪ. ಇರೋದೊಂದು ಜೀವನ, ಅದಕ್ಕೆ ಯಾಕೋ ಇಷ್ಟೊಂದು ಕಷ್ಟಪಡಬೇಕು? ಈ ವಯಸ್ಸಿನಲ್ಲಾದರೂ ನೆಮ್ಮದಿಯಾಗಿ ಬಾಯಾಡಿಸ್ಕೊಂಡು ಬಿದ್ದಿರ್ತೀನಿ ಬಿಡೋ. ಹಲೋ ಪಿತಾಜಿ, ಮನುಷ್ಯನಿಗೆ ಖದರ್ ಇದ್ರೂ ಪರವಾಗಿಲ್ಲ, ಆದ್ರೆ ಬಾಡಿಯಲ್ಲಿ ಶುಗರ್ ಇರಬಾರ್ದು. ವಾಟ್ಸಪ್ ಅಲ್ಲಿ DP ಇಲ್ಲದೆ ಇದ್ರೂ ಪರವಾಗಿಲ್ಲ, ದೇಹದಲ್ಲಿ BP ಇರಬಾರ್ದು. ಜೀವನದಲ್ಲಿ ಮೈಲ್ ಸ್ಟೋನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಬಾಡಿಲಿ ಕಿಡ್ನಿ ಸ್ಟೋನ್ ಇರಬಾರ್ದು. ಎಳ್ನೀರಲ್ಲಿ ಸ್ಟ್ರಾ ಇರ್ಬೋದು, ಆದ್ರೆ ಬಾಡಿಲಿ ಕೊಲೆಸ್ಟ್ರಾಲ್ ಇರಬಾರ್ದು. ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಇದ್ಕಿದ್ದಾಗೆ ಜನ ಸಾಯ್ತಿದ್ದಾರೆ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ಆಗಲ್ಲ ಅಂತೆ, ಆಗಲ್ಲ. ನೋಡುಗ್ರಿ, ಇದು ಅಪ್ಪನ ಆಹಾರ ಕ್ರಮ, ಇದು ಫೈನಲ್. ಇದನ್ನ ಬಿಟ್ಟು ಬೇರೆ ಏನಾದ್ರೂ ಕೊಟ್ರೋ ನನಗೆ ಕೆಟ್ಟ ಕೋಪ ಬರುತ್ತೆ. ಹಾಗಾಗಿ ಸಭಾಸದರು ಈ ಒಂದು ಆಕ್ನ ಕಾಪ್ ಮಾಡಬೇಕು. ಕಾಪ್ ಅಂದ್ರೆ ಅಪ್ಪ? ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ನೌ ದ ಕ್ಲಾಸ್ ಇಸ್ ಡಿಸ್ಪರ್ಸ್ಡ್.